ಗಂಡನನ್ನ ಬೇರೊಬ್ಬಳ ಜೊತೆ ನೋಡಿ ಪತ್ನಿ ಮಾಡಿದ್ದೇನು. ಸ್ವೀಟ್ ಪಾರ್ಸಲ್ ಮಾಡುವ ವೇಳೆಯಲ್ಲಿ ಎದುರಾದ ಜವರಾಯ. ಹಗಲು ಹೊತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಖಾಲಿ ಆಗಿರೋದೆಲ್ಲಿ? ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ನಲ್ಲಿ ನಡು ರಸ್ತೆಯಲ್ಲೇ ಮಹಿಳೆಯರು ಹೊಡೆದಾಡಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯೆ ವಾಣಿಶ್ರೀ ಎಂಬುವವರ ಪತಿ ಬಸವರಾಜ್ ಸೀತಮನಿ ಮಾರಿಹಾಳ ಗ್ರಾಮದ ಮಾಸಾಬಿ ಸೈಯದ್ ಎಂಬಾಕೆ ಜೊತೆ ಓಡ್ ಹೋಗಿದ್ದ. 2 ಮಕ್ಕಳಿದ್ದರೂ ಪರಸ್ತ್ರೀ ಜೊತೆ ಮನೆ ಬಿಟ್ಟು ಹೋಗಿದ್ದ. ಗಂಡ ಓಡಿ ಹೋದ ಬಳಿಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ವಾಣಿಶ್ರೀ 2 ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡಲು ಹರಸಾಹಸ ಪಡ್ತಿದ್ಲು. ಆದ್ರೆ 2 ತಿಂಗಳ ಬಳಿಕ ಬೆಳಗಾವಿ ನಗರಕ್ಕೆ ಬಂದು ಮಾಸಾಬಿ ಬಸವರಾಜ ವಾಸ ಮಾಡ್ತಿದ್ರು. ನಿನ್ನೆ ರಾತ್ರಿ ವಾಣಿಶ್ರೀ ಕೈಯಲ್ಲಿ ಜೋಡಿ ತಗ್ಲಾಕೊಂಡಿದ್ದು ಭಾರಿ ಹೈಡ್ರಾಮಾ ನಡೆದಿದೆ. ಜೂಟ್ ಹಿಡ್ಕೊಂಡು ಮಾಸಾಬಿ ಮತ್ತು ವಾಣಿಶ್ರೀ ಹೊಡೆದಾಡ್ಕೊಂಡಿದ್ದಾರೆ. ಬಸವರಾಜ್ ಕೂಡ ಪತ್ನಿ ವಾಣಿಶ್ರೀ ಮೇಲೆ ಹಲ್ಲೆ ಮಾಡಿದ್ದಾನೆ. ಬೆಳಗಾವಿಯಲ್ಲಿ ಫೈನಾನ್ಸ್ ಮ್ಯಾನೇಜರ್ ಮೋಸದಿಂದ ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಮನೆ ಜಪ್ತಿಯಾಗಿ ಕಳೆದ 7 ತಿಂಗಳಿಂದ ಪರದಾಟ ನಡೆಸ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ಘಟನೆ ಆಗಿದೆ. ಯಶವಂತ್ ಕೊಲ್ಲಾಕರ್ ಎಂಬುವವರು ಬೆಳಗಾವಿಯ ಖಾಸಗಿ ಫೈನಾನ್ಸ್ ನಲ್ಲಿ 7 ಲಕ್ಷ ರೂಪಾಯಿ ಲೋನ್ ಪಡೆದಿದ್ರು. ಬಳಿಕ 3 ವರ್ಷ ಕಂತು ಕಟ್ಕೊಂಡು ಬಂದಿದ್ದಾರೆ. ಬಳಿಕ ತಾನೇ ಕಂತಿನ ಹಣ ತುಂಬುತ್ತೇನೆ ಅಂತ ಯಶವಂತ್ ಕೊಲ್ಲಾಕರ್ ಮನೆಗೆ ಹೋಗಿ ಮ್ಯಾನೇಜರ್ ಗಣೇಶ್ ಎಂಬಾತನಿಂದ ಹಣ ಡ್ರಾ ಮಾಡಿದ್ದಾನೆ. ಆದ್ರೆ ಹಣವನ್ನ ಫೈನಾನ್ಸ್ಗೆ ಜಮೆ ಮಾಡಿಲ್ಲ. ಹೀಗಾಗಿ ಮ್ಯಾನೇಜರ್ ಮೇಲೆ ಕ್ರಮ ಕೈಗೊಳ್ಳದ ಫೈನಾನ್ಸ್ ಯಶವಂತ್ ಕೊಲ್ಲಾಕರ್ ಮನೆ ಸೀಸ್ ಮಾಡಿದ್ದಾರೆ. ಮನೆ ಬೀಗ ಕೊಡೋದಕ್ಕೆ 6.3 ಲಕ್ಷ ಹಣ ಕೊಡುವಂತೆ ಒತ್ತಾಯಿಸಿದ್ದು ಕುಟುಂಬ ಕಂಗಾಲಾಗಿದೆ. ಮನಿ ಸೀಸ್ ಆಗಿ ಸರ್ 7 ತಿಂಗಳ ಆತ್ರಿ ಸರ. ಮತ್ತು ಅವ್ರು ಏನಾತ ನೋಡ್ರಿ, ಈಗ ಮ್ಯಾಗಿಂದನ ರಿಸಲ್ಟ್ ಅಂತ ಬಂದೈತ್ರಿ, ನಮ್ಗೆ ಚಾವಿ ಕೊಡೋಕೆ ಬರೋಲ್ರಿ, ಹಂಗೆ ಹಿಂಗೆ ಅನ್ನತ್ತಾರ ಸರ್. ಅವ್ ಮ್ಯಾನೇಜರ್ ರೊಕ್ಕ ತೊಗೊಂಡು ಹೋದ್ರಿ ಸರ್, ನಮಗೆಲ್ಲ ಹಿಂಗೆ ಮಾಡಿ ಮೋಸಾರಿ ಮಾಡ್ಕೊಂತಾರೆ ಸರ್. ನಾವು ಏನು ಮಾಡೋದ್ರಿ ಸರ್? 5 ಲಕ್ಷ ರೂಪಾಯಿ ನಾನು ಕಟ್ಕೊಳಕ್ಕೆ ಹೋಗೋದು ರೀ, ಅವಾಗೂ ಕಟ್ಕೊಲಿಲ್ಲ ಸರ್ ಇವ್ರು. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ. ಹಗಲು ಹೊತ್ತಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಲಿ ಹೊಡಿತಾ ಇದೆ. ಎಮರ್ಜೆನ್ಸಿ ಅಂದ್ರೂ ಆಸ್ಪತ್ರೆಯಲ್ಲಿ ಒಬ್ಬ ಸಿಬ್ಬಂದಿ ಇಲ್ಲ. ವೈದ್ಯರು, ನರ್ಸ್ ಸೇರಿ ಯಾವೊಬ್ಬ ಸಿಬ್ಬಂದಿಯೂ ಕೂಡ ಆಸ್ಪತ್ರೆಯಲ್ಲಿಲ್ಲದೆ ಖಾಲಿ ಆಗಿದೆ. ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ವೈದ್ಯರಿಗಾಗಿ ಕಾದು ಕುಟುಂಬಸ್ಥರು ಹೈರಾಣಾಗಿದ್ದಾರೆ. ಹೀಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಳಿಕ ತಾಲೂಕು ಆಸ್ಪತ್ರೆಯಲ್ಲಿ ಅನಾರೋಗ್ಯ ಪೀಡಿತ ವೃದ್ಧೆಗೆ ಚಿಕಿತ್ಸೆ ಕೊಡಿಸಲಾಗಿದೆ. ಏರೋ ಇಂಡಿಯಾ 2025ರ 4ನೇ ದಿನವಾದ ಇಂದು ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿತ್ತು. ಬಾನಂಗಳದಲ್ಲಿ ವೈಮಾನಿಕ ಪ್ರದರ್ಶನ ಕಂಡು ಜನ ರೋಮಾಂಚನಗೊಂಡ ಸಾವಿರಾರು ಜನರು ಎಕ್ಸಿಬಿಷನ್ಗೂ ಭೇಟಿ ನೀಡಿದ್ದಾರೆ. ಇಂದು ಬೆಳಿಗ್ಗೆ 9:30 ರಿಂದ 12 ಗಂಟೆಯವರೆಗೆ ಮತ್ತು ಮಧ್ಯಾಹ್ನ 2:30 ರಿಂದ ಸಂಜೆ 5ರವರೆಗೆ 2 ಏರ್ ಶೋ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸೂರ್ಯಕಿರಣ ಅಮೆರಿಕದ F-35, ರಷ್ಯಾದ Su-57, ತೇಜಸ್ LCA, LUH ಹೆಲಿಕಾಪ್ಟರ್ ಪ್ರದರ್ಶನ ನೀಡಿದವು. ಇನ್ನು ತರಬೇತಿ ವಿಮಾನದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾರಾಟ ನಡೆಸಿದ್ರು. ಮತ್ತೊಂದೆಡೆ ಏರೋ ಇಂಡಿಯಾದಲ್ಲಿ ಸಾರ್ವಜನಿಕರಿಗೆ ಅವಕಾಶ ನೀಡಿದ್ದರಿಂದ ಯಲಹಂಕ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 2-3 ಕಿಲೋಮೀಟರ್ ವರೆಗೂ ಹೆಚ್ಚು ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ರು. ಜನಪದ ಕೋಗಿಲೆ ಅಂತಲೇ ಹೆಸರು ಮಾಡಿರುವ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಿಗೇರಿಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ನಾಡೋಜ ಸುಕ್ರಿ ಬೊಮ್ಮಗೌಡ ವಯೋಸಹಜ ಕಾಯಿಲೆಯಿಂದಾಗಿ ನಿಧನರಾಗಿದ್ದಾರೆ. ಹಾಲಕ್ಕಿ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ ಸುಕ್ರಿ ಬೊಮ್ಮಗೌಡ ವಿದ್ಯಾಭ್ಯಾಸ ಮಾಡದಿದ್ದರೂ ಹಾಲಕ್ಕಿ ಜನಾಂಗದ ಜನಪದ ಹಾಡುಗಳನ್ನು ಹಾಡುವ ಮೂಲಕ ಹಳ್ಳಿಯ ಸೊಗಡನ್ನ ದಿಲ್ಲಿಗೆ ಕೊಂಡೊಯ್ದಿದ್ರು. ಇದಲ್ಲದೆ ಮದ್ಯಮುಕ್ತ ಗ್ರಾಮ ಮಾಡುವ ಹೋರಾಟದಲ್ಲಿ ಭಾಗಿಯಾಗಿ ತಮ್ಮ ಊರನ್ನ ಮದ್ಯಮುಕ್ತ ಗ್ರಾಮವನ್ನಾಗಿಸಿದ್ರು. 2017ರಲ್ಲಿ ಜನಪದ ಹಾಡಿನ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿದೆ. ಇತ್ತೀಚೆಗೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಉಡುಪಿಯಲ್ಲಿ ಚಿಕಿತ್ಸೆ ಪಡೆದು ಮರಳಿ ಬಂದಿದ್ರು. ಆದರೆ ಇವತ್ತು ಮುಂಜಾನೆ ಈ ಹಲೋಕವನ್ನ ತ್ಯಜಿಸಿದ್ದು 2 ಮೊಮ್ಮಕ್ಕಳು, ಓರ್ವ ಸೊಸೆ ಸೇರಿದಂತೆ ಅಪಾರ ಅಭಿಮಾನಿಗಳನ್ನ ಅಗಲಿದ್ದಾರೆ. ಬಡಿಗೇರಿಯಲ್ಲಿ ಸುಕ್ರಿ ಬೊಮ್ಮಗೌಡರ ಅಂತ್ಯ ಸಂಸ್ಕಾರ ನೆರವೇರಿದೆ. ಡಾಲಿ ಧನಂಜಯ್ ಮನೆಯಲ್ಲಿ ಮದುವೆ ಶಾಸ್ತ್ರಗಳು ಶುರುವಾಗಿದೆ. ಧನಂಜಯ್ ಅವರ ಹುಟ್ಟೂರಾದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಮದುವೆ ಸಂಭ್ರಮ ಕಳೆಗಟ್ಟಿದೆ. ಸಂಪ್ರದಾಯದಂತೆ ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ದೇವರ ಕೊಂಡವನ್ನ ಡಾಲಿ ಧನಂಜಯ್ ತುಳಿದಿದ್ದಾರೆ. ನಂತರ ಮನೆಯಲ್ಲಿ ಮನೆದೇವರ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದೇ ಶನಿವಾರ ಭಾನುವಾರ ಮೈಸೂರಿನಲ್ಲಿ ಡಾಲಿ ಧನಂಜಯ್ ಧನ್ಯತಾ ವಿವಾಹ ನಡೆಯಲಿದೆ.
2025ರ IPL ಪ್ರಾರಂಭಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಯಾರು ಮುನ್ನಡೆಸುತ್ತಾರೆ ಎಂಬ ಅಭಿಮಾನಿಗಳ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ. ರಜತ್ ಪಾಟೀದಾರ್ RCBಯ ನೂತನ ಸಾರಥಿಯಾಗಿ ನೇಮಕವಾಗಿದ್ದಾರೆ. ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ರಜತ್ ಪಾಟೀದಾರ್ ಮುನ್ನಡೆಸಲಿದ್ದಾರೆ. ಈ ಹಿಂದೆ RCB ತಂಡದ ನಾಯಕರಾಗಿ ವಿರಾಟ್ ಕೊಹ್ಲಿ ನೇಮಕವಾಗಲಿದ್ದಾರೆ ಎನ್ನಲಾಗ್ತಿತ್ತು. ಆದ್ರೀಗ ತಂಡದ ಸಾರಥ್ಯವನ್ನ ಪಾಟೀದಾರ್ಗೆ ವಹಿಸಲಾಗಿದೆ. 2022ರಿಂದ 2024ರವರೆಗೂ ಕೂಡ ಡುಪ್ಲೆಸಿಸ್ ಕ್ಯಾಪ್ಟನ್ಸಿಯಲ್ಲಿ RCB ಕಣಕ್ಕಿಳಿದಿತ್ತು. ಆದ್ರೆ ಈ ಬಾರಿಯ ಮೆಗಾ ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡುಪ್ಲೆಸಿಸ್ ಅವರನ್ನ ಬಿಡುಗಡೆ ಮಾಡಿತ್ತು. ಹೀಗಾಗಿ ಕಳೆದ 4 ವರ್ಷದಿಂದ RCBಯಲ್ಲಿ ಆಡ್ತಾ ಇರುವ ರಜತ್ ಪಾಟೀದಾರ್ ಅವರನ್ನ ನಾಯಕನನ್ನಾಗಿ ನೇಮಕ ಮಾಡಲಾಗಿದೆ.